ಸಾಧಕ ನೀವಾದ್ರೂ ಹೇಳಿ. ಏನು ಅವಳು ನಾನು ಕೇಳ್ತಿದ್ಯಾ? ಅವಳಿಗೇನ್ ಗೊತ್ತಿದೆ? ಮಾಡೋದೆಲ್ಲ ಮಾಡ್ಬಿಟ್ಟು ಸಾಕ್ಷಿ ಕೇಳ್ತಿದ್ಯಾ ಅವಳ ಹತ್ರ? ಹೋಗು. ಅದಲ್ಲ ನನ್ನ ಮನೇಲಿ ನಿಂತ್ಕೊಳಕ್ ನಿನಗೆ ಯೋಗ್ಯತೆ ಇಲ್ಲ, ಹೋಗು ಅಂದೆ. ನಿನ್ ಮಾತನ್ನ ನಾನು ಕೇಳಿಸ್ಕೊಳ್ಳೇ ಇಲ್ಲ. ಏನ್ ತಪ್ಪಾಗಿದೆಯೋ ತಪ್ಪ ಹಾಗೆ ಉಳ್ಕೊಳ್ಳಿ. ಬಾ ವಿಕಾಸ್, ನಾನು ನಿನ್ನ ಕ್ಷಮಿಸ್ತೇನೆ. ಸುಕ್ಕು ಎಲ್ಲಿ ಸುಕ್ಕು? ನಮ್ಮನ್ನ ಬರಕ್ ಹೇಳಿ ಮನೇಲಿ ಯಾರು ಕಾಣ್ತಾ ಇಲ್ಲ, ಮನೇಲೆಲ್ಲ ಲೈಟ್ ಆಫ್ ಆಗಿದೆ. ಅದೇ ರೀ, ನನ್ಗೂ ಗೊತ್ತಾಗ್ತಾ ಇಲ್ಲ. Thank you. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. Thank you, ಬಾಬಾ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇನ್ನು ಜಾಸ್ತಿ ಹೊತ್ತು ಕಾಯೋದ್ ಬೇಡ, ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ಹಾ, ತಗೊಳ್ಳಿ. ಇನ್ನು ಯಾಕೆ ಕಾಯ್ತಾ ಇದ್ದೀರಾ? ಬದಲಾಯಿಸ್ಕೊಳ್ಳಿ ಹಾರನ. ಏನಿಬ್ರು ನಾಚ್ಕೊಂಡ್ ನಿಂತಿದ್ದೀರಾ? ಹಾರ ಬದಲಾಯಿಸ್ಕೊಳ್ಳಿ. ಅಲ್ಲಲ್ಲ ನಾಚಿಕೆ ನೋಡು, ನನ್ ತಂಗಿ ನಾಚ್ಕೊಂಡ್ರು ಎಷ್ಟು ಮುದ್ದಾಗಿ ಕಾಣ್ತಾಳಲ್ಲ. ಇರ್ಲಿ, ನಿಮ್ ತಂಗಿ ಯಾವಾಗ್ಲೂ ಮುದ್ದಾಗೆ ಕಾಣ್ತಾಳೆ. ಹಾರ ಬದಲಾಯಿಸ್ಕೊಳಕ್ ಹೇಳಿ. ಹಾ ಸುಕು, ಹಾರ ಬದಲಾಯಿಸ್ಕೊಳಮ್ಮ. ಏಯ್ ಸಿದ್ಧಾರ್ಥ, ಹೆಣ್ಣಿಗೆ ನಾಚಿಕೆನೆ ಕಣೋ ಆಭರಣ. ನೋಡು, ನನ್ ಮಗಳ ಮುಖ ನಾಚಿಕೆಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಹೌದೌದು, ನಮ್ ಸುಕೃತನ್ ಮುಖಕ್ಕೆ ನಾಚಿಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೊದ್ಲಿಂದನೂ ಅಷ್ಟೇ, ಅವಳು ನಾಚ್ಕೊಂಡ್ರು ಚಂದ, ಕೋಪ ಮಾಡ್ಕೊಂಡ್ರು ಚಂದ, ಅತ್ರು ಚಂದ, ನಕ್ರು ಚಂದ. ಒಟ್ನಲ್ಲಿ ಅವಳು ಹೆಂಗಿದ್ರು ಚಂದನೆ. ನನ್ನ ಅಳಿಯನೂ ಅಷ್ಟೇ ಮುದ್ದಾಗಿ ಕಾಣಿಸ್ತಿದ್ದಾನೆ. ಇಬ್ಬರದು ಮುದ್ದಾದ ಜೋಡಿ. 100 ಕಾಲ ಇವರಿಬ್ರು ಹೀಗೆ ಇರ್ಲಪ್ಪ. ಬಾವಾ, ಏನದು ಹೊಸದಾಗಿ ನಾಚಿಕೆ? ಹಾರ ಬದಲಾಯಿಸ್ಕೊಳ್ಳಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಬಾವಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಣ್ಣ. ನನಗ್ ನಿಜವಾಗ್ಲೂ ನೀವು ಈ ತರ ಸರ್ಪ್ರೈಸ್ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಬಾವಾ, ಇನ್ನೊಂದು ಸರ್ಪ್ರೈಸ್ ಇದೆ. ಕೊಡು, ತಗೊಳ್ಳಿ. ಏನ್ ಬಾವಾ ಇದು? ನಿಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿಗೆ ಸಿದ್ಧಾರ್ಥಣ್ಣ ನಾನು ಇಬ್ರು ಸೇರಿ ಒಂದು ಹಾಲಿಡೇ ಪ್ಯಾಕೇಜ್ ಟೂರ್ನ ರೆಡಿ ಮಾಡಿದೀವಿ. ಓ, ಇಬ್ರು ಜಾಲಿಯಾಗಿ ಒಂದ್ ವಾರ ಹೋಗ್ಬಿಟ್ಟು ಬನ್ನಿ. ಎಲ್ಲ ವ್ಯವಸ್ಥೆನೂ ಆಗಿದೆ. ಥ್ಯಾಂಕ್ ಯು ಬಾವಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಗಲ್ಲಪ್ಪ, ನಮ್ ಶಾಂತಿ ಅವ್ರಿಗೆ. ನಮ್ ಶಾಂತಿ ಅವರೇ ಇದೆಲ್ಲ ಐಡಿಯಾ ಕೊಟ್ಟಿರೋದು. ನಮ್ ಶಾಂತಿ ಅವರು, ನಮ್ ಶ್ರೀಮತಿ ಅವರು ಇಬ್ರು ಪ್ಲಾನ್ ಮಾಡಿ ಅದನ್ನ ನಾವಿಬ್ರು ಎಕ್ಸಿಕ್ಯೂಟ್ ಮಾಡಿದೀವಿ ಅಷ್ಟೇ ಅಲ್ವಾ ಸುಶಾಂತ? ಅದ್ಬಿಟ್ರೆ ಥ್ಯಾಂಕ್ಸ್ ಎಲ್ಲ ಏನು ಹೇಳಿಸ್ಕೊಳ್ಳೋಷ್ಟು ಕೆಲಸ ಮಾಡಿಲ್ಲ ಬಿಡಪ್ಪ. ಸಿದ್ಧಾರ್ಥಪ್ಪ, ಸುಶಾಂತಪ್ಪ, ನಿಮ್ಮಿಬ್ರು ತಲೆಗೆ ಅದೆಲ್ಲ ಒಳೆಯೋದೇ ಇಲ್ಲ ಬಿಡಿ. ಏನು ಕರ್ಸಿ ಹೂವಿನ ಹಾರ ಹಾಕ್ಸಿ ಸ್ವೀಟ್ ತಿನ್ಸಿ ಹಾಗೆ ಕಳ್ಸ್ಬಿಡೋಣ ಅನ್ಕೊಂಡಿದ್ದೀರಾ? ಅಡ್ಗೆ ಮಾಡಿದೀನಪ್ಪ.